ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 322. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರಿಹುವು, ನೆಟ್ಟಗಿ ಪೆನ್ ಅವನು ಎಂದು ನರರ ಚಿರದೀಕ್ಷೆ. ಇಷ್ಟಗಳ ನನ್ಯೋನ್ಯವರೇಗೆ ಬಗೆದಿರರು, ನಿಷ್ಠುರ ಪ್ರಿಯರವರು ಮಂಕುತಿಮ್ಮ. ನಿಷ್ಠುರ ಪ್ರಿಯರವರು ಮಂಕುತಿಮ್ಮ. ಪ್ರಿಯರೇ, ಭಗವಂತನು ಈ ಭೂಮಿ, ಆಕಾಶ, ನೀರು, ಕಲ್ಲು, ಮಣ್ಣು ಹೀಗೆ 106 ರೀತಿಯ ಸಂಪನ್ಮೂಲಗಳನ್ನು ತನಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಆದರೆ ನಾವು ಇದನ್ನು ಕಂಡು ನಮ್ಮ ಮೂಗಿನ ನೇರಕ್ಕೆ ನಾವು ಮಾತನಾಡುವುದೇ ಹೆಚ್ಚು. ಕಾರಣ ನಾವು ಅನುಭವಿಗಳು ಎಂಬ ಭಾವ. ಹಾಗಾಗಿ ಈ ಜಗತ್ತಿನಲ್ಲಿ 106 ಕೊರತೆಗಳನ್ನು ಬೊಟ್ಟು ಮಾಡಿ ಗುರುತಿಸುತ್ತೇವೆ. ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅದು ಚಿಕ್ಕದು, ಇದು ದೊಡ್ಡದು, ಹೀಗೆ 106 ರೀತಿಯ ಭೇದ ಭಾವಗಳನ್ನು ನಾವು ಗುರುತಿಸುತ್ತೇವೆ. ಇವು ನಮ್ಮ ಕಣ್ಣಿಗೆ ಕಾಣುವ ಕೊರತೆಗಳೂ ಆಗಿದ್ದಾವೆ. ಇದನ್ನು ನಾವು ಸರಿ ಮಾಡುತ್ತೇವೆ, ದುರಸ್ತಿಪಡಿಸುತ್ತೇವೆ ಎಂದು ಪ್ರಯತ್ನ ಮಾಡುತ್ತೇವೆ. ಆದರೆ ಅದು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸಹಜವಾಗಿ ಪ್ರಕೃತಿಯಿಂದಲೂ ಕೂಡ ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಅದು ಇರುವುದೇ ಹಾಗೆ. ಅದನ್ನು ತಿಳಿದುಕೊಳ್ಳುವಲ್ಲಿ, ಅರಿತುಕೊಳ್ಳುವಲ್ಲಿ ನಾವು ಅಲ್ಪಜ್ಞಾನಿಗಳಾಗಿದ್ದೇವೆ. ಸೃಷ್ಟಿಯ ಕಾರ್ಯದಲ್ಲಿಯೇ 106 ಅಂಕುಡೊಂಕುಗಳು ಇದ್ದಾವೆ. ಅದನ್ನು ಸರಿ ಮಾಡಬೇಕೆಂಬ ಹಂಬಲ ನಮ್ಮೆಲ್ಲರ, ಅಂದರೆ ಮನುಷ್ಯನದ್ದು ಒಂದು ಭಾವ. ಇದನ್ನು ಸರಿಪಡಿಸಲು ಹೋಗಿ ಇತರರೊಂದಿಗೆ ವಾಗ್ವಾದಕ್ಕೆ ಇಳಿದು ತಾನೇ ವೈರತ್ವವನ್ನು ಕಟ್ಟಿಕೊಳ್ಳುವ ಕ್ಷಣಕ್ಕೂ ಕೂಡ ಒಳಗಾಗುತ್ತಾನೆ ಎಂಬ ವಿಚಾರವನ್ನು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ತಾನು ನಾನು ಎಂಬ ಅಹಂಭಾವವನ್ನು ಬಿಟ್ಟು ಪ್ರಕೃತಿಯ ಸೃಷ್ಟಿಯೊಂದಿಗೆ ಇತರ ಜೀವಿಗಳಂತೆಯೇ ತಾನೂ ಕೂಡ ಒಂದು ಜೀವಿ ಎಂಬ ಭಾವ ನಮ್ಮಲ್ಲಿ ಮೂಡಿದಾಗ ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸಿ ಬದುಕನ್ನು ನಾವು ಸಾರ್ಥಕ ಮಾಡಿಕೊಳ್ಳಬಹುದು. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ನಿಮಗೆ ಈ ಕಗ್ಗ ಮಾಲಿಕೆ ಇಷ್ಟ ಆಯಿತು ಅಂತಾದರೆ ಈ ದಿನವೇ, ಈ ಕ್ಷಣವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.